ನಾವು ಕೇಳ್ತಾ ಇರೋದು 3,100 ರೂಪಾಯಿ ಕೊಡುವಂತ ನಾವು ಇಲ್ಲಿನ ಒಂದು ಜಿಲ್ಲಾ ಪ್ರಶಾಸನಿಗೆ ಸರ್ಕಾರ ಏನು ಬೆಲೆ ನಿಗದಿಪಡಿಸಿದೆ ಆ ಬೆಲೆಯನ್ನ ನಾವು ಕೇಳ್ತಾ ಇದೀವಿ. ಅವರು ಬಂದಿದಾರ, ಅವ್ರಿಗೆ ನಾನು ನಮ್ಮ ಸಂಘಟನೆ ವತಿಯಿಂದ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರ ನಾವು DC ಎದುರು ಹೋಗಿ ಕನ್ಫರ್ಮ್ ಮಾಡ್ಕೊಂಬರಿ ಅಂತಂದು ಪದೇ ಪದೇ ಅವ್ರಿಗೆ ಪೈಲೆ ಭೀ ಹೇಳಿದೆವು. ಮತ್ತು ನಂತರ ಹೋದ್ಮೇಲೆ ನಿನ್ನೇನು ಆಯ್ತು ಅಂತಂದ್ರ ಅವ್ರು ಇಲ್ರಿ 2800ಕ್ಕಿಂತ ಹೆಚ್ಚು ಕೊಡೋದೇ ಆಗಲ್ಲ, ಸರ್ಕಾರದೊಂದು 50 ರೂಪಾಯಿ, ನಮ್ಮ ಕಾರ್ಖಾನೆ ಕಡೆ 50 ರೂಪಾಯಿ ಹಾಕಿ 29 ರೂಪಾಯಿ ಕೊಡ್ತಾ ಅಂತಂದು ಅವ್ರು ಅಂದರು. ಆದ್ರೆ ನಾವು ಯಾರು ಒಪ್ಪಲಾಕ ತಯಾರಿದ್ದಿಲ್ಲ. ನಾವು ಅಂದೆವು ನಿಮಗೆ ಯಾವಾಗ ರಿಪೇರಿದಾಗ ಡೌನ್ ಆಗ್ಲತ್ತ ಅಂದ್ರ ಒಂದು ಅದಕ್ಕಿಂತ ಒಂದು 100 ರೂಪಾಯಿ ಕಡಿಮೆ ಕೊಡ್ರಿ, 31,000 ರೂಪಾಯಿ ಡಿಕ್ಲೇರ್ ಮಾಡಿದ್ರೆ ನಾವು ಚಳಿಯಾಗ ಮಳೆಯಾಗಿ ಇಲ್ಲಿ ಕೂಡಲ್ಲ ಅಂತ ನಾವು ನಿನ್ನ ರಿಕ್ವೆಸ್ಟ್ ಮಾಡ್ಕೊಂಡೇವು. ಯಾರಿಗೆ? ನಮ್ಮ DC ಅವರಿಗೆ. ಆದ್ರೂ ಅವ್ರು ಒಪ್ಪಲಾಕ ತಯಾರಿಲ್ಲ. ಆದ್ರೆ ನಾವು ಅಂದೆವು ಧರ್ಮಿ ಸತ್ತಾಗಿರೋದು 3 ದಿನ ಕೊಟ್ಟಿದ್ದೇವೆ ಅವ್ರಿಗೆ ಆರ್ಡರ್. ನಾವು ಏನಂತ 3 ದಿನ ಇಲ್ಲಿ ಚಳಿಯಾಗ ಮಳೆಯಾಗ ಬೀಳ್ತೇವೆ ಇಲ್ಲೇ ನಮ್ಮ ಶಾಸಕರ ಆಫೀಸ್ ಎದುರು. ಮತ್ತು 4ನೇ ದಿನಕ್ಕೆ ಪ್ರತಿಯೊಂದು ಯಾವ ಹಳ್ಳಿದಾಗೆ ನಾವು ಹೋರಾಟ ಮಾಡೋದು, ಅದರಿಂದ ರೋಡ್ ಜಾಮ್ ಮಾಡೋದು, ದನ ಕರು ಮೇಲೆ ರೋಡ್ ಬಂದ್ ಮಾಡಾಕಿ ಅಲ್ಲೇ ಕೂಡೋದು. ಎಲ್ಲರೂ ಇನ್ನು ನಾವು ಚಳಿಯಾಗ ಇಲ್ಲೇ ಸಾಯರ್ ನಾವು. ಅದಕ್ಕೆ ಈಗ ನಮ್ಮ ಹುಮನಾಬಾದ್ ತಾಲೂಕ ಶಾಸಕರು ಬಂದಾರ, ಅವ್ರ ಅಭಿಪ್ರಾಯ ಏನದ ನಾವು ಕೇಳ್ಬೇಕಂತ ವಿಚಾರಿಸ್ತಾ ಇದ್ದೇವೆ. ದಯಮಾಡಿ ಸಿದ್ದು ಪಾಟೀಲ್ ಅವರು ಈಗ 2 ಮಾತು ಶಾಸಕರು ಅಂದ್ಮೇಲೆ ಸಾಕು. ಅವರು ಈ ರೈತರ ಹೋರಾಟ, ಈ ಹೋರಾಟದ ನೇತೃತ್ವ ವಹಿಸಿದಂತ ಎಲ್ಲ ರೈತ ಸಂಘದ ಹಿರಿಯ ನಾಯಕರಿಗೆ ವಂದಿಸುತ್ತಾ, ಬೀದರ್ ಜಿಲ್ಲೆ ಇದು ಇಂಥ ಜಿಲ್ಲೆ ಅದ, ಇದು ಎಂತೆಂತವ್ರಿಗೆ ಮೀರಿಸಿದಂತ ಜಿಲ್ಲೆ ಯಾವ್ದಾರ ಅಂದ್ರೆ ಅದು ಬೀದರ್ ಜಿಲ್ಲೆ. ಅದಕ್ಕೆ ನಾವು ಒಪ್ಪೋರೊಂದು ನಮ್ಮ ತಂದೆಯರೊಂದು ಮಾತು ಹೇಳ್ತೇವೆ, ಬೀದರ್ ಕಿ ಲಾಲ್ ಮಟ್ಟಿ ಅಚ್ಚಿ ಫಟ್ಟಿ ಅಂತ ಹೇಳ್ತೀವಿ. ಅಂತ ಮಟ್ಟಿಗೆ ಇವತ್ತಿನ ದಿನ ಫ್ಯಾಕ್ಟ್ರಿ ಮಾಲಕರು ಅಂತ ಮಣ್ಣಿನಾಗ ಬೆಳೆದಂತ ಕಬ್ಬಿಗೆ ಕಮ್ಜೋರ್ ಕಬ್ಬದ ಅಂತ ತೋರಿಸ್ತಾ ಇದಾರ. ಇದು ಬೀದರ್ ಲಾಲ್ ಮಟ್ಟಿ ಇದು ಕಮ್ಜೋರಿ ಅಲ್ಲ, ಇದ್ರಾಗ ತಾಕತ್ತಿದ್ದಂತ ತಾಕತ್ತಿ ಇಡೀ ದೇಶದಾಗ ಯಾವ ಮಟ್ಟಿದಾಗೂ ಇಲ್ಲ. ಅದ್ರ ಸಲುವಾಗಿ ನೀವು ರಿಕವರಿ ಅಂತ ಹೇಳ್ತಾ ಇದ್ರಲ್ಲ ಕಬ್ಬಿಂದು, ಈ ಬೀದರ್ ಮಣ್ಣಿಗೆ ಮಾಡಿದಂತ ಅಪಮಾನ ಈಗ ಸರ್ಕಾರಿ ಇದು ಕಾರ್ಖಾನೆ ಮಾಲಕರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನೀವೆಲ್ಲ ಅವ್ರಿಗೆ ಚೇತಾವಣೆ ಕೊಡ್ಬೇಕಾಯ್ತದ. ಬಿದಿರಿತೋ ಬಿದ್ರಿ, ಸುಧರಿತೋ ಸುಧರಿ, ಬಿಗಡಿತೋ ಕಿಸ್ಕು ಬಿ ನೈ ಸುಧರಿ ಅಂದಂಗಾಯ್ತು. ಅದಕ್ಕೆ ಬೀದರ್ ಜಿಲ್ಲಾ ರೈತರಿಗೆ ಎಲ್ಲಿ ತನ ತಾಳ್ಮೆ ಅದ ಅಲ್ಲಿ ತನ ತಾಳ್ತಾರ. ಅದ್ರ ತಾಳ್ಕಿ ಒಳಗೆ ನೀವೆಲ್ಲ ನಿರ್ಣಯ ಮಾಡಲ್ಲ ಹೌದ್ರಿ ಅಂತಂದ್ರೆ ನೀವು ಬೀದರ್ ಜಿಲ್ಲೆದಾಗ ಓಡಾಡೋ ಹೈರಾಣಿ ಐತೆ ಅಂತೇಳಿ ಫ್ಯಾಕ್ಟ್ರಿ ಮಾಲಕರಿಗೆ ಹೇಳ್ಬೇಕಾಯ್ತು ಬಂದವ. ಯಾಕಂದ್ರೆ ಹಿಂಗೆ ಮಾಡ್ತೀರಿ. ನಿಮ್ಗೆಲ್ಲ ಕಾಸಿಂ ಸಾಬ್ ಗೊತ್ತಿದ್ದಿರ್ಬೇಕು, 94-95 BSSಗೆ ಬಂದ್ ಮಾಡ್ರಿ ಅಂತ ಹೇಳಿ ಇಲ್ಲಿ ಮುಖ್ಯಮಂತ್ರಿ ಆದ ದೇವೇಗೌಡರಿಗೆ ಹೇಳಿ ಕೀಲಿ ಹಾಕ್ರಿ ಅಂತ ಹೇಳಿ. ಅವ ನಮ್ಮ ತಂದೆಯವ್ರ MP ಇದ್ದಾಗಲ್ಲಿ ಅದ್ರ DC ಆಫೀಸ್ ಕೀಲಿ ಹಾಕಿ DC ಅವ್ರಿಗೆ ಹೋಲಕ್ ಕೊಡಲ್ನ ಉಪ ಸತ್ಯಾಗ್ರಹ ಕುಂತೀವಿ. ಈಗ ನಾವೇ ಈಗ ಲೀಡರ್ಗಳಿಗೆ ಹೇಳೋದು ಯಾರ ಬರ್ರಪ್ಪ 20 ಸತ್ಯಾಗ್ರಹ ಕೂಡೋದ್ರೆ ಉಪವಾಸ ಮಾಡಂತ ದಮ್ಮೆ ಇಲ್ಲ ಉಂಟ. ಅದ್ರ ಕಡೆ ನಾವು ನಮ್ಮ ಶಾಸಕರಿಗೆ ಹೇಳಿದೆವು, ರೈತರು ಏನ್ ನಿಮ್ಮನ್ನ ಉಪವಾಸ ಕೂಡಂತ್ರ ಕೂಡರಿ, ಇಲ್ಲೇ ಮಂಕೊಂಬಂದ್ರೆ ಮಂಕೊಂಬರಿ, ರೈತರು ಏನ್ ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವು ಅವ್ರಿಗೆ ಸಾಥ್ ಕೊಡೋಣ ಅಂತ ನಾವು ನಮ್ಮ ಶಾಸಕರಿಗೆ ಬಂದಿದ್ದೆವು. ಅದ್ರ ಕಡೆನು ನೀವೆಲ್ಲ ರೈತರು ಅಂತಂದ್ರೆ ಎಲ್ಲರೂ ಏನೋ ಈಗ ಏನ್ ತಿಳಿದ್ರೆ ಫ್ಯಾಕ್ಟ್ರಿ ಮಾಲಕರು ಅಂತಂದ್ರೆ ಗುರುಗಳಾರ ಏನಾರ ಹೇಳಿದ್ರೆ ಗುರು ಕಾಲ್ ಬಿದ್ರು ಹೋಯ್ತಾರ ಅಂತ ಹೇಳ್ತೀವಿ. ಈ ಗುರುಗಳ ನೀವು ಕಾಲ್ ಬಿದ್ರೆ ಆಶೀರ್ವಾದ ಮಾಡೋದು ಬೇಡ, ಫ್ಯಾಕ್ಟ್ರಿ ಮಾಲಕರ ಕಾಲ್ ಬಿದ್ರು ತಲೆ ಮೇಲೆ ಕಾಲ್ ಕೊಟ್ಟು ಒಳಗೆ ಬರ್ತದ ಕೆಲಸ ಮಾಡಿ ಅಂದಾಗ ನಿಮ್ಗೆ ಕಾಲ್ ಕೆಳಗೆ ಬರ್ತಾರ. ಅದ್ ನಿಮ್ಮಲ್ಲಿ ಹೊರಟೆ ವಿನಂತಿ ಮಾಡ್ತೀವಿ, ಇವ್ರು ಎಲ್ಲಿ ತನ ಬಾಜು ಕಲಬುರ್ಗಿದವ್ರು ಏಟ್ ಕೊಟ್ರ ಕೊಡಲ್ಲ ಕೊಡ್ತಾ ಅಂತಾರ.
ಕೊಡಲ್ಲ ಮತನ ಅವ್ರಿಗೆ ಓಡಾಡಕ್ ಕೊಡ್ಬಾರ್ದು. ಆ ಫ್ಯಾಕ್ಟ್ರಿ ನಡಿಬೇಕಾದ್ರೆ ಫ್ಯಾಕ್ಟ್ರಿ ಎದುರಿ ಈಗ ಇಲ್ಲಿ ಕುಂತೀರಿ, ಎಲ್ಲಾ ಫ್ಯಾಕ್ಟ್ರಿ ಗೇಟ್ ಕೀಡಿ ಹಾಕಿ ಕೂಡಂತ ಕೆಲಸ ಮುಂದಿನ ದಿನಗಳನ್ನ ನಾವು ನೀವೆಲ್ಲ ಕಲ್ತು ಮಾಡೋಣ. ನಿಮ್ಮ ಹೋರಾಟ ವಿಜಯ ಸಿಗ್ಲಿ ಅಂತ ಹೇಳಿ ಭಗವಂತನ ಹಾರೈಸಿ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.